ಎಲ್ರಿಗೂ ನಮಸ್ಕಾರ. ಆತ್ಮೀಯ ಧ್ರುವತಾರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, 1996 ಶಿವಣ್ಣ ಅವರ 5 ಸಿನಿಮಾಗಳು ತೆರೆ ಕಾಣುತ್ತೆ. ವರ್ಷಕ್ಕೆ 5 ಸಿನಿಮಾಗಳು ಶಿವಣ್ಣ ಅವರದ್ದು ತೆರೆ ಕಾಣುತ್ತೆ. ಜನ್ಮದ ಜೋಡಿ ಸಿನಿಮಾ, ಅಣ್ಣವರ ಮಕ್ಕಳು, ಗಾಜನ್ನೂರ ಗಂಡು, ಶಿವಸೈನ್ಯ, ನಮ್ಮೂರ ಮಂದಾರ ಹೂವೆ ಇಷ್ಟು ಸಿನಿಮಾಗಳು ತೆರೆ ಕಾಣುತ್ತೆ. ಇದರಲ್ಲಿ ನಮ್ಮೂರ ಮಂದಾರ ಹೂವೆ ಸಿನಿಮಾ ದೊಡ್ಡ ಮಟ್ಟದಲ್ಲಿ ಹಿಟ್ ಆಗುತ್ತೆ. ಅದಾದ್ಮೇಲೆ ಜನ್ಮದ ಜೋಡಿ ಸಿನಿಮಾ. ಈ ಸಿನಿಮಾ ಅಂತೂ ನಿಮ್ಗೆಲ್ಲ ಗೊತ್ತಿರುತ್ತೆ. ಸಿಕ್ಕಾಪಟ್ಟೆ ದೊಡ್ಡ ಮಟ್ಟದಲ್ಲಿ ಹಿಟ್ ಆಗಿರೋ ಸಿನಿಮಾ. ಈ ಸಿನಿಮಾ ಬೆಂಗಳೂರಲ್ಲೇನೆ 1 ವರ್ಷಗಳ ಕಾಲ ಭರ್ಜರಿ ಪ್ರದರ್ಶನ ಕೂಡ ಕಾಣುತ್ತೆ. ಈ ಸಿನಿಮಾಗೆ ಮುಖ್ಯ ಚಿತ್ರಮಂದಿರ ಆಗಿದ್ದು ನರ್ತಕಿ. ನರ್ತಕಿಯಲ್ಲಿ ಈ ಸಿನಿಮಾ ಹತ್ತತ್ರ 40 ವಾರಗಳ ಕಾಲ ಪ್ರದರ್ಶನ ಕೂಡ ಕಂಡಿರುತ್ತೆ ಮತ್ತು ಕರ್ನಾಟಕದ ನಾನಾ ಭಾಗಗಳಲ್ಲಿ ಈ ಸಿನಿಮಾ 100 ದಿನ ಕೂಡ ಪ್ರದರ್ಶನ ಆಗಿರುತ್ತೆ. ಈ ಸಿನಿಮಾದಲ್ಲಿ ಅಭಿನಯ ಮಾಡೋದು ಶಿವರಾಜ್ ಕುಮಾರ್ ಅವರು, ಶಿಲ್ಪಾ ಅವರು, ಮುಖ್ಯಮಂತ್ರಿ ಚಂದ್ರು ಅವರು, ಹೊನ್ನಳ್ಳಿ ಕೃಷ್ಣ ಅವರು, ಈ ತರ ದೊಡ್ಡದೊಂದು ತಾರಾ ಬಳಗನೇ ಇತ್ತು ಈ ಸಿನಿಮಾದಲ್ಲಿ. ಈ ಸಿನಿಮಾದಲ್ಲಿ ನಟಿ ಶಿಲ್ಪಾ ಅವರಿಗೆ ರಾಜ್ಯ ಪ್ರಶಸ್ತಿ ಕೂಡ ಬಂತು, ಒಂದು ಸ್ಟೇಟ್ ಅವಾರ್ಡ್ ಕೂಡ ಬರುತ್ತೆ ಅವರ ಒಂದು ಅತ್ಯುತ್ತಮ ಅಭಿನಯಕ್ಕಾಗಿ. ಈ ಸಿನಿಮಾದಲ್ಲಿ ಅವರ ಅಭಿನಯ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಯಾವ ತರ ಅಂತಂದ್ರೆ ಶಿವಣ್ಣ ಅವ್ರಿಗಿಂತ ಈ ಸಿನಿಮಾದಲ್ಲಿ ಶಿಲ್ಪಾ ಅವ್ರಿಗೆ ಸ್ವಲ್ಪ ಜಾಸ್ತಿ ಅಭಿನಯಕ್ಕೆ ಒತ್ತು ನೀಡಿದ್ರು ಅನ್ಸುತ್ತೆ, ಆ ತರ ಇತ್ತು. ಈ ಸಿನಿಮಾ ಯಾವ ತರ ಶುರುವಾಗುತ್ತೆ ಅಂತಂದ್ರೆ, ಅಣ್ಣವರ ಮನೆಗೆ ನಾಗಭರಣ ಅವರು ಒಂದು ಸಿನಿಮಾ ಕಥೆನ ಹೇಳೋದಕ್ಕೆ ಹೋಗಿರ್ತಾರೆ. ಅಂದ್ರೆ 2 ಕಾದಂಬರಿ ತಗೊಂಡು ಹೋಗಿರ್ತಾರೆ. 2ರಲ್ಲಿ ಯಾವ್ದಾದ್ರು ಓಕೆ ಮಾಡ್ಲಿ ಅಂತ ಅನ್ಬಿಟ್ಟು. ಆಗ ಆಕಸ್ಮಿಕ ಸಿನಿಮಾ ಮತ್ತು ಜನ್ಮದ ಜೋಡಿ 2 ಸ್ಟೋರಿನು ಹೇಳ್ತಾರೆ. 2 ಸ್ಟೋರಿಲಿ ಶಿವಣ್ಣ ಅವ್ರು ಯಾವ್ದಾದ್ರು ಓಕೆ ಮಾಡ್ಲಿ, 2ನ್ನು ಶಿವಣ್ಣ ಅವ್ರಿಗೆ ಮಾಡ್ಬೇಕು ಅಂತಾನೆ ಬಂದಿರ್ತಾರೆ. ಆಗ ಅಣ್ಣವರು ಆಕಸ್ಮಿಕ ಸಿನಿಮಾನ ನಾನ್ ಮಾಡ್ತೀನಿ ಅಂತ ಅನ್ಬಿಟ್ಟು ಒಪ್ಕೊಂತಾರೆ. ಅದಾದ್ಮೇಲೆ ಜನ್ಮ ಜೋಡಿ ಸಿನಿಮಾನ ಶಿವಣ್ಣ ಅವರು ಮಾಡಿ ಅಂತ ಹೇಳ್ತಾರೆ. ಹಾಗಾಗಿ ಶಿವಣ್ಣ ಅವರು ಕೂಡ ಸಿನಿಮಾ ಕಥೆನ ಒಪ್ಕೋತಾರೆ. ವರ್ಧಪ್ ಅವರು ಕೂಡ ಒಪ್ಕೋತಾರೆ. ಆದ್ರೆ ಪಾರ್ವತಮ್ಮ ರಾಜ್‌ಕುಮಾರ್ ಅವರು ಕೂಡ ಈ ಸಿನಿಮಾದ ಕಥೆ ಕೇಳಿ ಸಿಕ್ಕಾಪಟ್ಟೆ ಇಷ್ಟಪಡ್ತಾರೆ. ಒಂದು ಹಳ್ಳಿ ಪಾತ್ರದಲ್ಲಿ ಇಷ್ಟೊಂದು ಚೆನ್ನಾಗಿ ಕಾಣಿಸ್ತಾರೆ ನಮ್ ಶಿವಣ್ಣ ಅಂತ ಅನ್ಬಿಟ್ಟು. ಈ ಸಿನಿಮಾ ಶೂಟಿಂಗ್ ಮಾಡೋಣ ಅಂತ ಅನ್ಬಿಟ್ಟು ರೆಡಿ ಮಾಡ್ತಾರೆ. ಸಿನಿಮಾ ಕೂಡ ದೊಡ್ಡ ಮಟ್ಟದಲ್ಲಿ ತಯಾರಾಗುತ್ತೆ. ಈ ಸಿನಿಮಾದ ಬಜೆಟ್ ಯಾವ ತರ ಇರುತ್ತೆ ಅಂತಂದ್ರೆ, ಒಂದು ಸಿನಿಮಾ ಕಂಪ್ಲೀಟ್ ಒಂದು ಊರಲ್ಲೇ ನಡೆಯುತ್ತೆ. ಅಂದ್ರೆ ಮೊದಲಿಗೆ ಒಂದು ಜಾತ್ರೆ ನಡೆಯುತ್ತೆ. ಕೊನೆಗೆ ಒಂದು ಜಾತ್ರೆಯಲ್ಲಿ ಸಿನಿಮಾ ಎಂಡ್ ಆಗುತ್ತೆ. ಈ ಸಿನಿಮಾನ ಕಥೆ ಹೇಳ್ಬೇಕಾದ್ರೆ ಅಣ್ಣವ್ರು ಕೊನೆಗೆ ಒಂದು ಸೋಫಾ ಮೇಲೆ ಹೊರ್ಕೊಂಡ್ ಕೂತಿರ್ತಾರಂತೆ. ಸಿನಿಮಾ ಕಥೆನ ಮುಗಿಸ್ಬೇಕಾದ್ರೆ ಅಣ್ಣವ್ರು ಫುಲ್ ಕಣ್ಣಲ್ಲಿ ನೀರ್ ತುಂಬ್ಕೊಂಡು ಹೇಳ್ತಾರಂತೆ, ಕೊನೆಗೂ ಒಂದ್ ಮಾಡ್ದಲ್ಲಪ್ಪ ನಾಯಕ ನಾಯಕಿನ. ಇಷ್ಟು ತುಂಬಾ ಅದ್ಭುತವಾಗಿರೋ ಕಥೆ ನಮಗ್ ಸಿಕ್ಕಿದ್ದು ನಮ್ಗೊಂಥರ ಖುಷಿ ಅನ್ಸುತ್ತೆ. ಸಿನಿಮಾ ಮಾಡೋಣ ಅಂತ ಹೇಳ್ತಾರೆ. ಈ ಸಿನಿಮಾದ ಬಜೆಟ್ ಬಂದು ಅಂದ್ರೆ 1996ರಲ್ಲೇನೆ ಹತ್ತತ್ರ 70 ಲಕ್ಷ ರೂಪಾಯಿ ಆಗಿರುತ್ತೆ. 70 ಲಕ್ಷದಿಂದ 75 ಲಕ್ಷ ರೂಪಾಯಿ ಕೂಡ ಖರ್ಚಾಗಿರುತ್ತೆ ಈ ಸಿನಿಮಾಗೆ. ಆದ್ರೆ ಈ ಸಿನಿಮಾ ಕಲೆಕ್ಷನ್ ಎಷ್ಟು ಅಂತಂದ್ರೆ ಎಲ್ರು ಕೂಡ ಶಾಕ್ ಆಗ್ತಾರೆ. ಈ ಸಿನಿಮಾದ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಕಲೆಕ್ಷನ್ ಆಗಿತ್ತು ಆ ಕಾಲದಲ್ಲಿ ಅಂತ ಅನ್ಬಿಟ್ಟು. ಏಕೆಂತಂದ್ರೆ ಈಗಿನ ಕಾಲದಲ್ಲೇನೆ ಅಷ್ಟು ದೊಡ್ಡ ಮಟ್ಟದಲ್ಲಿ ಕಲೆಕ್ಷನ್ ಆಗಲ್ಲ. ಸಿನಿಮಾ ಬಂದು 3 ದಿನಕ್ಕೆ, 4 ದಿನಕ್ಕೆ, 1 ವಾರಕ್ಕೆಲ್ಲ ಆಚೆ ಹೋಗ್ಬಿಡುತ್ತೆ. ಇನ್ನ ಕೆಲವರಂತೂ ಸಿನಿಮಾ ರಿಲೀಸ್ ಆಗಿ 3 ದಿನಕ್ಕೆನೆ ಸಕ್ಸಸ್ ಮೀಟ್‌ನ ಮಾಡ್ತಾರೆ. ಸಿನಿಮಾ ಹಿಟ್ ಆಗಿದೆ ಅಂತ ಅನ್ಬಿಟ್ಟು. ಆದ್ರೆ 1 ವಾರ ಆದ್ಮೇಲೆ ಆ ಸಿನಿಮಾ ಯಾವ ಥಿಯೇಟರಲ್ಲೂ ಇರಲ್ಲ. 1996ರಲ್ಲೂ ಕೂಡ ಒಂದು ಸಿನಿಮಾ ಇದೇ ತರ ಆಗಿತ್ತಂತೆ. ಸಿನಿಮಾ ರಿಲೀಸ್ ಆಗಿದೆ. ಆದ್ರೆ ರಿಲೀಸ್ ಆಗಿದ್ದ ದಿನಾನೇ ಎಲ್ರಿಗೂ ಕೂಡ 100 ದಿನದ್ದು ಒಂದು ಶೀಲ್ಡ್ ಕೊಟ್ಬಿಟ್ಟಿದ್ರಂತೆ. ಈ ಸಿನಿಮಾ 100 ದಿನ ಓಡುತ್ತೆ ಅಂತ ಅನ್ಬಿಟ್ಟು. ಆದ್ರೆ ಆ ಸಿನಿಮಾ ಕೂಡ ಹಂಗೆ ಫ್ಲಾಪ್ ಆಗುತ್ತೆ. ಆದ್ರೆ ಜನ್ಮ ಜೋಡಿ ಸಿನಿಮಾ ಹತ್ತತ್ರ 70 ಲಕ್ಷದಲ್ಲಿ ತಯಾರಾದ ಈ ಸಿನಿಮಾ ಹತ್ತತ್ರ 11 ಕೋಟಿವರೆಗೂ ಕೂಡ ಕಲೆಕ್ಷನ್ ಮಾಡುತ್ತೆ. 1996ರಲ್ಲಿ 11 ಕೋಟಿ ಅಂತಂದ್ರೆ ಇವತ್ತಿನ ಲೆಕ್ಕಕ್ಕೆ ಹತ್ತತ್ರ ಒಂದು 200 ಕೋಟಿ ಆಗ್ಬೋದು. ಯಾಕೆಂದ್ರೆ ಅವಾಗ ಟಿಕೆಟ್ ಪ್ರೈಸ್ ₹2, ₹3, ₹5 ಇತ್ತು. ಆ ತರ ಒಂದು ಲೆಕ್ಕ ಹಾಕೊಂಡ್ರೆ ಸಿನಿಮಾ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಕೂಡ ಆಗಿರುತ್ತೆ. ಈ ಸಿನಿಮಾದ ಕಥೆ ಕೇಳಿ ಶಿಲ್ಪಾ ಅವರು ಕೂಡ ಓಕೆ ಮಾಡ್ತಾರೆ. ಈ ಸಿನಿಮಾ ನಾಯಕಿಯಾಗಿ ಮೊದಲಿಗೆ ಪ್ರೇಮ ಅವ್ರು ಆಯ್ಕೆ ಆಗಿರ್ತಾರೆ. ಯಾಕೆಂತಂದ್ರೆ ಓಂ ಸಿನಿಮಾ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಆದ್ಮೇಲೆ ಅದೇ ಒಂದು ಜೋಡಿನ ಇಲ್ಲಿ ಮುಂದುವರ್ಸೋಣ ಅಂತ ಕೂಡ ಇರ್ತಾರೆ. ಆದ್ರೆ ಪ್ರೇಮ ಅವರ ಒಂದು ಕಾಲ್ ಶೀಟ್ ಸಿಗೋದಿಲ್ಲ. ಸಿಕ್ಕಾಪಟ್ಟೆ ಬ್ಯುಸಿ ಆಗಿರ್ತಾರೆ. ಆ ಒಂದು ಟೈಮಲ್ಲಿ ಸರಿ ಅಂತ ಅನ್ಬಿಟ್ಟು ಶಿಲ್ಪಾ ಅವ್ರನ್ನ ಹಾಕೋತಾರೆ. ಶಿಲ್ಪಾ ಅವರು ಈ ಸಿನಿಮಾದಲ್ಲಿ ಸಿಕ್ಕಾಪಟ್ಟೆ ಅಭಿನಯ ಮಾಡಿ ಆ ಸಿನಿಮಾಗೆ ಒಂದು ಸ್ಟೇಟ್ ಅವಾರ್ಡ್ ಕೂಡ ಅವ್ರಿಗೆ ಬಂದಿರುತ್ತೆ. ಈ ಸಿನಿಮಾದಲ್ಲಿ ಮೊದಲಿಗೆ 15 ಹಾಡುಗಳಿತ್ತಂತೆ. ಅದನ್ನ ಕಟ್ ಮಾಡಿ ಸಿನಿಮಾಗೆ 5 ಹಾಡುಗಳನ್ನ ಕೊಡ್ತಾರೆ. 5 ಹಾಡಲ್ಲಿ 2 ಸಾಂಗನ್ನ ಅಣ್ಣವ್ರೇ ಹಾಡಿದ್ದಾರೆ. ಮತ್ತು ಈ ಸಿನಿಮಾ ಇನ್ನೊಂದು ವಿಶೇಷ ಏನಂತಂದ್ರೆ, ಮಣಿ ಮಣಿ ಸಾಂಗ್ ಏನಿದೆ ಆ ಸಿನಿಮಾನ ಬರೀ ಸಂಜೆ ಟೈಮ್ ಮಾತ್ರ ಶೂಟ್ ಮಾಡಿರೋದು. ಅಂದ್ರೆ ಒಂದು 5:30ಯಿಂದ 6:30 ಟೈಮಲ್ಲಿ. ಬೆಳಿಗ್ಗೆ ಹೊತ್ತೆಲ್ಲ ಬೆಳಗಿನ ಬೇರೆ ಒಂದು ಪೋರ್ಷನ್‌ನ ಶೂಟ್ ಮಾಡ್ಕೊಂಡು ಸಂಜೆ ಈವ್ನಿಂಗ್ ಟೈಮಲ್ಲಿ ಶೂಟ್ ಮಾಡಿದ್ರೆ ಒಂದು ಚೆನ್ನಾಗಿ ಕಾಣಿಸುತ್ತೆ ಕ್ಯಾಮೆರಾಗೆ ಅಂತ ಅನ್ಬಿಟ್ಟು ಗೌರಿಶಂಕರ್ ಅವರು ಮತ್ತು ಶಿವಣ್ಣ ಅವ್ರು ಮಾಡಿದ್ದು ಪ್ಲಾನ್ ಅದು. ಹಾಗಾಗಿ ಆ ಸಿನಿಮಾದಲ್ಲಿ ಆ ಸಾಂಗು ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸ್ತು. ಆ ಸಾಂಗ್ ಈಗಲೂ ಕೂಡ ಎಲ್ರಿಗೂ ಕೂಡ ದೊಡ್ಡ ಮಟ್ಟದಲ್ಲಿ ಇಷ್ಟ ಆಗುತ್ತೆ. ಹಾಗಾಗಿ ಈ ಸಿನಿಮಾ ಬರೀ ಕ್ಯಾಸೆಟ್ ಅಲ್ಲೇನೆ, ಅಂದ್ರೆ ಸಿನಿಮಾದ ಬಜೆಟ್ 70 ಲಕ್ಷ. ಈ ಸಿನಿಮಾ ಕ್ಯಾಸೆಟ್ ತುಂಬಾ ದೊಡ್ಡ ಮಟ್ಟದಲ್ಲಿ ಸೇಲ್ ಆಗಿತ್ತು. ಹಾಗಾಗಿ ಈ ಸಿನಿಮಾದ ಕ್ಯಾಸೆಟ್ ಅಲ್ಲೇ ಸಿನಿಮಾ ತಂಡಕ್ಕೆ 90 ಲಕ್ಷ ರೂಪಾಯಿವರೆಗೂ ಸಹ ದೊಡ್ಡ ಮಟ್ಟದಲ್ಲಿ ಲಾಭ ಬರುತ್ತೆ. ಈ ಒಂದು ಜನ್ಮದ ಜೋಡಿ ಸಿನಿಮಾ ಒಂದು ಗುಜರಾತಿ ಕಾದಂಬರಿ ಆಧಾರಿತ ಸಿನಿಮಾ ಆಗಿರುತ್ತೆ. ಒಂದು ಗುಜರಾತಲ್ಲಿ ಒಂದು ಪಟೇಲ್ ಅನ್ನೋರು ಈ ಒಂದು ಕಾದಂಬರಿನ ಬರೆದಿರ್ತಾರೆ. ಅವರು ನಾಗಾಭರಣ ಅವ್ರಿಗೆ ಕೊಟ್ಟಿರ್ತಾರೆ ಈ ಒಂದು ರೈಟ್ಸ್‌ನ. ನಾಗಾಭರಣ ಅವ್ರ ಹತ್ರ ಹತ್ತತ್ರ 10ರಿಂದ 11 ವರ್ಷಗಳ ಕಾಲ ಈ ಒಂದು ಬುಕ್ ಇರುತ್ತೆ. ನಾಗಾಭರಣ ಅವ್ರಿಗೆ ಅವ್ರು ಕೇಳಿದ್ರಂತೆ, ಯಾವ ತರ ಅಂತಂದ್ರೆ ಇದೊಂದು ಕನ್ನಡದ ಸಿನಿಮಾ ಅಲ್ಲ. ಏಕೆಂತಂದ್ರೆ ಗುಜರಾತಿ ಕಾದಂಬರಿ ಇದು. ಇದನ್ನ ಕನ್ನಡಕ್ಕೆ ಹೆಂಗ್ ಮಾಡ್ತೀರಾ ಅಂತ ಅನ್ಬಿಟ್ಟು. ಆಗ ನಾಗಾಭರಣ ಅವರು ಒಂದಷ್ಟು ಚೇಂಜಸ್‌ನ ಮಾಡಿ ಅದನ್ನ ಕನ್ನಡಕ್ಕೆ ಮಾಡ್ತಾರೆ. ಈ ಸಿನಿಮಾ ರಿಲೀಸ್ ಆದಾಗ ಸಾಕಷ್ಟು ಜನ ನೆಗೆಟಿವ್ ಮಾತಾಡಿದ್ರಂತೆ. ಶಿವಣ್ಣ ಅವ್ರದ್ದು ಓಂ ಸಿನಿಮಾ ಹಿಟ್ ಆಗಿದೆ. ಅದಾದ್ಮೇಲೆ ಶಿವಣ್ಣ ಹಳ್ಳಿ ಸಿನಿಮಾ ಮಾಡ್ತಿದ್ದಾರೆ. ಅದ್ರಲ್ಲಿ ಅವ್ರ ಲುಕ್ಕು ಬೇರೆ ಸರಿ ಇಲ್ಲ. ಒಂದು ಶರ್ಟು, ಒಂದು ಪಂಚೆ ಹಾಕೊಂಡಿರ್ತಾರೆ.
ಹಾಗಾಗಿ ಈ ಸಿನಿಮಾ ಓಡೋದಿಲ್ಲ, ಫ್ಲಾಪ್ ಆಗುತ್ತೆ ಅಂತ ಅಂದ್ಬಿಟ್ಟು ಎಲ್ಲ ಕಡೆ ನೆಗೆಟಿವ್ ನಾಪ್ಸಿರ್ತಾರೆ. ಆದ್ರೆ ಅದೇ ಒಂದು ನೆಗೆಟಿವ್ ಇದರಲ್ಲಿನೇ ಸಿನಿಮಾ ಕೂಡ ರಿಲೀಸ್ ಆಗುತ್ತೆ. ಸಿನಿಮಾ ಮುಖ್ಯ ಚಿತ್ರಮಂದಿರ ನರ್ತಕಿಯಲ್ಲಿ ಆಗಿರ್ಬೋದು ಅಥವಾ ಊರ್ವಶಿ ಆಗಿರ್ಬೋದು, ಪ್ರಸನ್ನ, ಈ ಎಲ್ಲಾ ಚಿತ್ರಮಂದಿರದಲ್ಲೂ ಸಿನಿಮಾ ಯಾವುದೇ ಕಾರಣಕ್ಕೂ ಹೌಸ್‌ಫುಲ್ ಆಗೋದಿಲ್ಲ. ಮೊದಲ 2 ಶೋ ಬೆಳಿಗ್ಗೆ ಮತ್ತೆ ಮಧ್ಯಾಹ್ನ ಥಿಯೇಟರ್ ಅರ್ಧ ಅಥವಾ ಫುಲ್ ಇರುತ್ತೆ ಅಷ್ಟೇ. ಅದಕ್ಕಿಂತ ಜಾಸ್ತಿ ಜನ ಬಂದಿರೋದಿಲ್ಲ. ಆಗ ನಾಗಭರಣ ಅವರಿಗೆ ಒಂದಷ್ಟು ಟೆನ್ಷನ್ ಆಗ್ಬಿಟ್ಟು ಪಾರ್ವತಮ್ಮ ರಾಜ್‌ಕುಮಾರ್ ಅವರ ಒಂದು ಆಫೀಸ್ ಏನಿತ್ತು ಗಾಂಧಿನಗರದಲ್ಲಿ ವಜ್ರೇಶ್ವರಿ ಕಂಬೈನ್ಸ್, ಅಲ್ಲಿಗೆ ಹೊರಡ್ತಾರೆ. ಅಲ್ಲಿ ಪಾರ್ವತಮ್ಮ ರಾಜ್‌ಕುಮಾರ್ ಅವರು ಇವ್ರಿಗಿಂತ ಮೊದಲೇ ಬಂದು ಕಾಯ್ತಿರ್ತಾರಂತೆ. ಇವ್ರು ಬಂದ ತಕ್ಷಣ ಹೇಳ್ತಾರಂತೆ, ಸಿನಿಮಾ ಸ್ವಲ್ಪ ಲೆಂಥಿ ಜಾಸ್ತಿ ಇದೆ, ಕಟ್ ಮಾಡಿ ಒಂದ್ ಸ್ವಲ್ಪ ಎಡಿಟ್ ಮಾಡೋಣ, ಯಾಕಂದ್ರೆ ಮಿಕ್ಸ್ ರಿವ್ಯೂ ಬರ್ತಿದೆ. ಕೆಲವ್ರು ಚೆನ್ನಾಗಿದೆ ಅಂತಿದ್ದಾರೆ, ಇನ್ನ ಕೆಲವ್ರು ಚೆನ್ನಾಗಿಲ್ಲ ಅಂತಿದ್ದಾರೆ. ಹಾಗಾಗಿ ಕಟ್ ಮಾಡಿ ಎಡಿಟ್ ಮಾಡಿ ಮತ್ತೆ ರಿಲೀಸ್ ಮಾಡೋಣ ಅಂತ ಹೇಳ್ತಾರೆ. ಆಗ ನಾಗಾಭರಣ ಅವರು ಸರಿ ಆಯ್ತು ಅಂತ ಕೇಳಿಸ್ಕೊಂಡು ಮತ್ತೆ ವರದಪ್ಪ ಅವ್ರ ಹತ್ರ ಬರ್ತಾರೆ ಮಾತಾಡೋದಕ್ಕೆ ಅಂತ ಅಂದ್ಬಿಟ್ಟು. ಆಗ ವರದಪ್ಪ ಅವ್ರಿಗೆ ಹೇಳ್ತಾರೆ, ಪಾರ್ವತಮ್ಮ ರಾಜ್‌ಕುಮಾರ್ ಅವ್ರ ಹತ್ರ ಹೇಳಿದ್ರು ಸಿನಿಮಾನ ಒಂದ್ ಸ್ವಲ್ಪ ಎಡಿಟ್ ಮಾಡ್ತೀನಿ ಅಂದಾಗ ವರದಪ್ಪ ಅವ್ರು ಹೇಳ್ತಾರಂತೆ, ನೀವೇನು ಮಾಡ್ಬೇಡಿ, ಸುಮ್ನೆ ಆರಾಮಾಗಿರಿ, ಒಂದ್ ಸ್ವಲ್ಪ ತಾಳ್ಮೆಯಿಂದ ವೆಯ್ಟ್ ಮಾಡಿ ಅಂತ ಹೇಳ್ತಾರಂತೆ. ತಾಳ್ಮೆಯಿಂದ ಕಾಯಿರಿ, ಎಲ್ಲದಕ್ಕೂ ಉತ್ತರ ಸಿಗುತ್ತೆ ಅಂತ. ಆಗ ಸರಿ ಸುಮ್ನೆ ಇರ್ತಾರೆ. ಸಂಜೆ ಮತ್ತೆ ನೈಟ್ ಶೋ ಏನಾಗುತ್ತೆ ಅದು ಫುಲ್ ಆಗುತ್ತೆ. ಎಲ್ಲ ಚಿತ್ರಮಂದಿರ, ಬರೀ ಬೆಂಗಳೂರು ಮಾತ್ರ ಅಲ್ಲ, ಇಡೀ ಕರ್ನಾಟಕದ ಎಲ್ಲ ಚಿತ್ರಮಂದಿರ ಸಹ ಫುಲ್ ಆಗುತ್ತೆ. ಆಗ ವರದಪ್ಪ ಅವ್ರು ಹೇಳ್ತಾರಂತೆ ನಾಗಾಭರಣ ಅವ್ರಿಗೆ, ನೋಡಿದ್ರ ನಾವು ತಾಳ್ಮೆಯಿಂದ ಇದ್ದಿದ್ದಕ್ಕೆ ಯಾವ ತರ ಆಯ್ತು ಅಂತ ಅಂದ್ಬಿಟ್ಟು. ಅದಾದ್ಮೇಲೆ ಜಾಸ್ತಿ ಪಾಸಿಟಿವ್ ರೆಸ್ಪಾನ್ಸ್ ಬರೋಕ್ ಸ್ಟಾರ್ಟ್ ಆಗುತ್ತೆ. ಮುಂದಿನ ಶುಕ್ರವಾರ, ಶನಿವಾರ, ಭಾನುವಾರ ಎಲ್ಲಾನು ಸಿನಿಮಾ ಹೌಸ್‌ಫುಲ್ ಆಗುತ್ತೆ. ಎಲ್ರೂ ತುಂಬಾ ಚೆನ್ನಾಗಿದೆ ಚೆನ್ನಾಗಿದೆ ಅಂತಾರೆ. ಕೆಲವರಂತೂ ಹಳ್ಳಿ ಕಡೆಯಿಂದ ಟ್ರ್ಯಾಕ್ಟರ್ ಅಲ್ಲಿ ಟೆಂಪೋಗಳನ್ನ ಮಾಡ್ಕೊಂಡು ಇಡೀ ಫ್ಯಾಮಿಲಿ ಬಂದು ಸಿನಿಮಾನ ನೋಡ್ಕೊಂಡು ಹೋಗುತ್ತೆ. ಔಟ್ ಅಂಡ್ ಔಟ್ ಹಳ್ಳಿ ಸಿನಿಮಾ ಆಗಿರೋದ್ರಿಂದ ಹಳ್ಳಿ ಕಡೆ ಸಿನಿಮಾದು ಜಾಸ್ತಿ ಕಲೆಕ್ಷನ್ ಆಗುತ್ತೆ. ಬೆಂಗಳೂರಿಗೂ ಸಹ, ಅಂದ್ರೆ ಕೆಲವೊಂದು ಹಳ್ಳಿ ಭಾಗದಲ್ಲಿ ಈ ಸಿನಿಮಾ ಹಾಕಿರೋದಿಲ್ಲ. ಆಗ ಒಂದು ಟ್ರ್ಯಾಕ್ಟರ್ ಅಲ್ಲಿ ಜನಗಳನ್ನ ಕೂರಿಸ್ಕೊಂಡು ಬೆಂಗಳೂರು ಥಿಯೇಟರ್ಗಳಲ್ಲಿ ಬಂದು ಸಿನಿಮಾನ ನೋಡ್ತಾರೆ. ಹಾಗಾಗಿ ಸಿನಿಮಾ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಕೂಡ ಆಗುತ್ತೆ. ವರದಪ್ಪ ಅವ್ರಿಗೆ ಒಂದು ನಂಬಿಕೆ ಇತ್ತು, ನಾವು ತಾಳ್ಮೆಯಿಂದ ಇದ್ರೆ ಯಾವ್ದಾದ್ರು ಒಂದು ಆಗುತ್ತೆ, ಒಳ್ಳೇದಾಗುತ್ತೆ ಅಂತ ಅಂದ್ಬಿಟ್ಟು. ಹಾಗಾಗಿ ಸಿನಿಮಾನ ಎಲ್ಲೂ ಎಡಿಟ್ ಮಾಡದೆ ಹಂಗೆ ಬಿಟ್ರು. ಸಿನಿಮಾ ದೊಡ್ಡ ಮಟ್ಟದಲ್ಲಿ ಸೂಪರ್ ಹಿಟ್ ಕೂಡ ಆಯ್ತು. ಜನ್ಮದ ಜೋಡಿ ಸಿನಿಮಾನ ನಾಗಭರಣ ಅವರು ಸಾಕಷ್ಟು ಜನ ಕೇಳ್ತಾರೆ, ಯಾರು ಕೂಡ ಒಪ್ಕೊಳ್ಳೋದಿಲ್ಲ. ಕಾರಣ ಏನು ಅಂತಂದ್ರೆ ಈ ಸಿನಿಮಾ ಒಂದು ಜಾತಿ ವ್ಯವಸ್ಥೆ ಮೇಲಿದೆ. ಹಾಗಾಗಿ ಈ ಸಿನಿಮಾನ ನಾವು ಮಾಡಿದ್ರೆ ಚೆನ್ನಾಗಿರೋದಿಲ್ಲ ಅಂತ ಅಂದ್ಬಿಟ್ಟು. ಆಗ ನಾಗಭರಣ ಅವರು ಒಂದು ಅಣ್ಣವರ ಕುಟುಂಬಕ್ಕೆ ಹೋಗಿ ಈ ಕಥೆನ ಹೇಳ್ತಾರೆ. ಅಲ್ಲಿ ಅವ್ರಿಗೆ ಸಿಕ್ಕಾಪಟ್ಟೆ ಇಷ್ಟವಾದಂತ ಸಿನಿಮಾ ಇದು. ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಬಂಗಾರದ ಮನುಷ್ಯ ಹೇಗೆ ಒಂದು ದೊಡ್ಡ ಇಂಪ್ಯಾಕ್ಟ್ ಬೀರಿ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಆಯ್ತು, ಅದಾದ್ಮೇಲೆ ನೆಕ್ಸ್ಟ್ ಈ ಸಿನಿಮಾ ಅಂದ್ರೆ ಜನ್ಮದ ಜೋಡಿ ಸಿನಿಮಾನೇ ಅಷ್ಟು ದೊಡ್ಡ ಮಟ್ಟದಲ್ಲಿ ಶಿವಣ್ಣ ಅವ್ರಿಗೆ ಹೆಸರು ತಂದ್ಕೊಟ್ಟಿದ್ದು. ಅಲ್ಲಿಂದ ಶಿವಣ್ಣ ಅವ್ರು ಯಾವ ತರ ಕೆರಿಯರ್ ಚೇಂಜ್ ಆಯ್ತು ಅಂತಂದ್ರೆ, ಮಾಸ್ ಸಿನಿಮಾಗಳನ್ನು ಕೂಡ ಮಾಡ್ತಾರೆ, ಕ್ಲಾಸ್ ಸಿನಿಮಾಗಳನ್ನು ಕೂಡ ಮಾಡ್ತಾರೆ, ಅವಾರ್ಡ್ ಸಿನಿಮಾಗಳನ್ನ ಕೂಡ ಮಾಡ್ತಾರೆ. ಈ ಸಿನಿಮಾಗೆ ಕೂಡ ಮೊದಲಿಗೆ ನೆಗೆಟಿವ್ ಯಾವ ತರ ಅಪ್ಸಿತ್ತು ಅಂತಂದ್ರೆ, ಈ ಸಿನಿಮಾ ಒಂದು ಅವಾರ್ಡ್ ಸಿನಿಮಾ, ಕಮರ್ಷಿಯಲ್ ಸಿನಿಮಾ ಅಲ್ಲ, ಯಾವುದೇ ರೀತಿ ದೊಡ್ಡ ಮಟ್ಟದಲ್ಲಿ ಫೈಟು, ಡ್ಯಾನ್ಸ್ ಯಾವ್ದು ಇರೋದಿಲ್ಲ ಅಂತ ಅಂದ್ಬಿಟ್ಟು. ಆದ್ರೆ ಈ ಸಿನಿಮಾದ ಕ್ಯಾಸೆಟ್ ಯಾವಾಗ ರಿಲೀಸ್ ಆಗಿ ದೊಡ್ಡ ಮಟ್ಟದಲ್ಲಿ ಹಿಟ್ ಆಯ್ತೋ, ಆಗ ಸ್ವಲ್ಪ ಹೈಪ್‌ನ ತಗೊಳುತ್ತೆ. ಸಿನಿಮಾ ರಿಲೀಸ್ ಆಗಿ 2 ಶೋ ಆದ್ಮೇಲೆ ತುಂಬಾ ಚೆನ್ನಾಗಿ ಪಿಕಪ್ ಆಗಿ ಈ ಸಿನಿಮಾ ದೊಡ್ಡ ಮಟ್ಟದಲ್ಲಿ ಸಾಧನೆ ಕೂಡ ಮಾಡುತ್ತೆ. ನೀವು ಸಹ ಈ ಒಂದು ಸಿನಿಮಾನ ಯಾವೊಂದು ಚಿತ್ರಮಂದಿರದಲ್ಲಿ ನೋಡಿದ್ರಿ ಅನ್ನೋದನ್ನ ಕೆಳಗಡೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೂ ನನ್ನ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಕೂಡ ತಿಳಿಸಬಹುದು ಅಂತ ಹೇಳ್ತಾ ವಿಡಿಯೋನ ಇಲ್ಲೇ ಮುಗಿಸ್ತಿದ್ದೀನಿ. ಎಲ್ರಿಗೂ ಧನ್ಯವಾದಗಳು. ಮಣಿ 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 ಮಣಿಗೊಂದು ದಾರ